ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಮಿಡಿನ ಹೇಳ್ತೀನಿ, ಮನೆಯಲ್ಲಿಯೇ ಹೇಗೆ ಬೆಲ್ಲಿ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಅಂತ. ಸುಮಾರು ಜನಕ್ಕೆ ಬೆಲ್ಲಿ ಫ್ಯಾಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೊಜ್ಜು ಜಾಸ್ತಿ ಆಗಿ ಬಂದಿರುತ್ತೆ, ಅಂದ್ರೆ ಹೊಟ್ಟೆ ಜಾಸ್ತಿ ಆಗಿರುತ್ತೆ. ತುಂಬಾನೇ ಅಂದ್ರೆ ಲಾಸ್ಟ್ ಒಂದು ಯೂಟ್ಯೂಬ್ ಅಲ್ಲೂ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಒಂದು ಮನೆ ಮದ್ದನ್ನ ಹೇಳಿದ್ದೀನಿ, ಮಾರ್ನಿಂಗ್ ಡ್ರಿಂಕ್ ಅಂತ. ಇದು ಕೂಡ ಒಂದು ಒಳ್ಳೆ ರೆಮಿಡಿ ಅಂತಾನೆ ಹೇಳ್ಬೋದು. ಇದನ್ನ ಹೇಗ್ ಮಾಡೋದು, ಯಾವ ಒಂದು ಸೀಡ್ಸ್ ಹಾಕಿ ಈ ನೀರನ್ನ ಕುಡಿಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ತುಂಬಾನೇ ಇದ್ರ ಜೊತೆಗೆ ನೀವೇನ್ ಮಾಡ್ಬೇಕು, ಇದನ್ನ ಕುಡಿದ್ರೆ ಮಾತ್ರ ಸಣ್ಣ ಹಾಕ್ತೀನ ಅನ್ನೋ ಒಂದು ವಿಚಾರ ಅಲ್ಲ. ನೀವೂನು ಕೂಡ ಡಯಟ್ ಮಾಡ್ಬೇಕಾಗತ್ತೆ, ವಾಕ್ ಮಾಡ್ಬೇಕಾಗತ್ತೆ, ಮತ್ತೆ ವರ್ಕೌಟ್ ಮಾಡ್ಬೇಕಾಗತ್ತೆ. ಏನು ಇಲ್ದೇನೆ ನೀವು ಹೊರಗಡೆ ಎಲ್ಲ ಚೆನ್ನಾಗಿ ತಿನ್ಬಿಟ್ಟು ಆಯಿಲ್ ಐಟಮ್ ತಿನ್ನೋದಾಗಿರ್ಲಿ, ಒಂದು ಏನು ಜಂಕ್ ಫುಡ್ ತಿನ್ನೋದಾಗಿರ್ಲಿ, ಇವೆಲ್ಲ ಜಾಸ್ತಿ ತಿಂತ ಈ ಡ್ರಿಂಕ್ ಕುಡಿತಾನೆ ಇದ್ದೀನಿ, ನನಗೆ ಹೆಲ್ಪ್ ಆಗ್ತಿಲ್ಲ ಅಂತಂದ್ರೆ ಅದು ತಪ್ಪಾಗತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಈ ಡ್ರಿಂಕ್ ಕುಡಿಯೋಷ್ಟು ದಿನನೂ ನೀವೇನ್ ಮಾಡ್ಬೇಕು, ಆದಷ್ಟು ನಿಲ್ ಮಾಡೋದಕ್ಕೆ ಹೋಗ್ಬೇಡಿ, ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಜಂಕ್ ಫುಡ್ ತಿನ್ನೋದಾಗಿರ್ಲಿ, ಆಯಿಲ್ ಫುಡ್ ತಿನ್ನೋದಾಗಿರ್ಲಿ, ಈ ತರ ಒಂದು ಐಟಮ್ಸ್ ನ ತಿನ್ನೋದನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ. ಮತ್ತೆ ಸಕ್ಕರೆಯನ್ನ ಕಡಿಮೆ ಯೂಸ್ ಮಾಡಿ, ಜಾಸ್ತಿ ಸ್ವೀಟ್ಸ್ ತಿನ್ನೋದು ಅದನ್ನು ಕೂಡ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಯಾವ್ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಿಧಾನಕ್ಕೆ ನೋಡಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಹಾಕ್ತೀನಿ, ಹೇಗೆ ಯೂಸ್ ಮಾಡ್ತೀನಿ, ಯಾವ ತರ ಡ್ರಿಂಕ್ ಅನ್ನ ಕುಡಿಬೇಕು ಅಂತ. ಸೊ ಅದೇ ತರ ನೀವು ಡೈಲಿ ನೀವು ಮಾರ್ನಿಂಗ್ ಇದನ್ನ ಕುಡಿಬೇಕು. ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದ್ರೆ ನಿಮ್ಮ ಬೆಲ್ಲಿ ಫ್ಯಾಟ್ ನಿಜವಾಗ್ಲೂ ಕಡಿಮೆ ಆಗುತ್ತೆ. ಮತ್ತೆ ಹಾಗೇನೆ ನೀವು ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ವರ್ಕೌಟ್ ಮಾಡೋದಕ್ಕಾಗಲ್ಲ ಹಾಗೆ ಹೇಗೆ ಅಂದ್ರೂ ಕೂಡ ನಾವು ಡೈಲಿ ವಾಕ್ ಆದ್ರೂ ಮಾಡ್ಬೋದಲ್ವಾ. ವಾಕ್ ಆದ್ರೂ ಒಂದು 5 ಕಿಲೋಮೀಟರ್ ವಾಕ್ ಹೋಗೋದು ಬರೋದು ಇವೆಲ್ಲ ಮಾಡಿದ್ರೆ ನಮ್ಮ ಒಂದು ಬೆಲ್ಲಿ ಫ್ಯಾಟು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವಾಗ ನಾನು ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ, ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಬೇಕು ಅಂತ ನೋಡಿ. ಇದರಿಂದ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ, ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹೆಣ್ಮಕ್ಳು ಗಂಡ್ಮಕ್ಳು ಯಾರು ಬೇಕಾದ್ರೂ ಕುಡಿಬೋದು. ಆದ್ರೆ ಇದರಲ್ಲಿ ಹೆಣ್ಮಕ್ಳಿಗೆ ತುಂಬಾನೇ ಜಾಸ್ತಿ ಇರುತ್ತೆ. ಕೆಲವರಿಗೆ ಸ್ಯಾರಿ ಉಡೋದಕ್ಕಾಗಲ್ಲ, ಡ್ರೆಸ್ಗಳನ್ನ ಹಾಕೋದಕ್ಕಾಗಲ್ಲ ತುಂಬಾ ದಪ್ಪ ಇದ್ರೆ. ಸೊ ಹಾಗಾಗಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆಲ್ಲ ವರ್ಕೌಟ್ ಅವೆಲ್ಲ ಮಾಡೋದಕ್ಕಾಗಲ್ಲ. ಜಸ್ಟ್ ವಾಕ್ ಅಂತ ಮಾಡ್ಬೋದು, ಈವ್ನಿಂಗ್ ಊಟ ಆದ್ಮೇಲೆ ಆಗಿರ್ಬೋದು, ಇಲ್ಲಾಂದ್ರೆ ನೀವು ಫ್ರೀ ಇದ್ದಾಗ ಒಂದಷ್ಟು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಒಂದು 5 ಕಿಲೋಮೀಟರ್ ಹೋಗಿ ನಡ್ಕೊಂಡ್ ಬರ್ಬೋದು, ಇವೆಲ್ಲ ಮಾಡ್ಬೋದು. ಸೊ ಹಾಗೆಲ್ಲ ಮಾಡೋದ್ರಿಂದ ಹೆಣ್ಮಕ್ಳಿಗೂ ಕೂಡ ಬೇಗ ಬೇಗ ಹೊಟ್ಟೆ ಏನಿದೆ ಅಂದ್ರೆ ಈಗ ಬಾಣಂತಿ ಹೊಟ್ಟೆ ಅಂತೆಲ್ಲ ಬಂದಿರುತ್ತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವಾಗ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ಬೇಕು ಅಂತ ತೋರಿಸ್ತೀನಿ. ಬನ್ನಿ ಇವಾಗ ಸಣ್ಣ ಆಗೋದಕ್ಕೆ ಅಂದ್ರೆ ಬೆಲ್ಲಿ ಫ್ಯಾಟ್ ಕರಗಿಸೋದಕ್ಕೆ ಯಾವ್ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ಬೇಕು ಮತ್ತೆ ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅಂತ ನಾನು ತೋರಿಸ್ತೀನಿ. ನೀವು ಮಲಗೋದಕ್ಕಿಂತ ಮುಂಚೆ ರಾತ್ರಿ ಏನ್ ಮಾಡ್ತೀರಾ ಅಂತಂದ್ರೆ, ಒಂದು ಲೋಟ ಅಂದ್ರೆ ಕುಡಿಯೋ ನೀರಿದು ಮಿನರಲ್ ವಾಟರ್, ಈ ವಾಟರ್ ಒಂದು ಲೋಟ ತುಂಬಾ ನೀವು ಹಾಕ್ಬೇಕಾಗತ್ತೆ. ಈ ಲೋಟಕ್ಕೆ ಯಾವ್ಯಾವ್ದೆಲ್ಲ ಹಾಕ್ಬೇಕು ಅಂದ್ರೆ ರಾತ್ರಿ ಇಡೀ ಈ ಇಂಗ್ರೀಡಿಯೆಂಟ್ಸ್ ನೆನಿಬೇಕಾಗತ್ತೆ. ಯಾವ್ದ್ಯಾವ್ದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಸೋಂಪು ಕಾಳನ್ನ ತಗೋಬೇಕಾಗತ್ತೆ. ಸೋಂಪು ಕಾಳು 1 ಸ್ಪೂನ್ ಆಗಷ್ಟು ಹಾಕೊಳ್ಳಿ. 1 ಸ್ಪೂನ್, 1/2 ಸ್ಪೂನ್ ಎಷ್ಟು ಬೇಕು ಹಾಕೋಬಹುದು ನೀವು, ನಿಮ್ಮ ಒಂದು ಇದು ಏನು ಕ್ವಾಂಟಿಟಿ ನೀವು ತಗೊಳ್ಳಿ. ನಾನೊಂದು 1/2 ಸ್ಪೂನ್ ಹಾಕೊಳ್ತೀನಿ ಇದಕ್ಕೆ ನೋಡಿ. 1/2 ಸ್ಪೂನ್ ಆಗೋಷ್ಟು ಸೋಂಪು. ಅದಾದ್ಮೇಲೆ ಅಜ್ವೈನ ಹಾಕೋಬೇಕು. ಅಜ್ವೈನ ಅನ್ನೋದು ಕೂಡ ತುಂಬಾನೇ ಒಳ್ಳೇದು. ಇದನ್ನ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. ಏನಪ್ಪಾ ಅಂತಂದ್ರೆ ಇದನ್ನು ಕೂಡ ನಾವು ಏನು ಇದು ಚಕ್ಲಿ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀರಿ. ಅಜ್ವೈನ ಅನ್ನೋದು ಗೊತ್ತಿದೆ. ಇದು ಏನು ಬೇಗನೆ ಡೈಜೆಷನ್ ಆಗುತ್ತೆ. ಇದು ಅಜ್ವೈನ ಸಣ್ಣಕ್ಕಿರುತ್ತೆ, ಗಮ್ ಅಂತ ಇರುತ್ತೆ, ಚಕ್ಲಿಗೆಲ್ಲ ಯೂಸ್ ಮಾಡ್ತೀವಿ. ಸೊ ಈ ಅಜ್ವೈನ ಬಂದ್ಬಿಟ್ಟು ನಮ್ಮ ಡೈಜೆಷನ್, ನಮ್ಮ ಬಾಡಿಲಿ ಏನೇನೆಲ್ಲ ನಮ್ಗೆ ಡೈಜೆಷನ್ ಆಗೋದಿಲ್ಲ ಅನ್ನೋ ಒಂದು ಕೊರತೆ ಇದ್ರೆ ಆ ಒಂದು ಪ್ರಾಬ್ಲಮ್ ಅನ್ನ ಇದು ನೀಗ್ಸುತ್ತೆ. ತುಂಬಾನೇ ಒಳ್ಳೇದು ಡೈಜೆಷನ್ಗಂತೂ ಇದು. ಇದನ್ನು ಕೂಡ ಒಂದು 1/2 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಮೆಂತ್ಯ ಕೂಡ ತುಂಬಾನೇ ಒಳ್ಳೇದು ಬಾಡಿಗೆ. ಬಾಡಿ ಫ್ಯಾಟ್ ಅನ್ನ ಕರಗಿಸೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಮೆಂತ್ಯ ಕಾಳು. ಇದನ್ನು ಕೂಡ 1/2 ಸ್ಪೂನ್ ಅನ್ನ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಏನ್ ಮಾಡ್ತಾ ಇದ್ದೀನಿ, ಜೀರಿಗೆಯನ್ನ ಹಾಕ್ತಾ ಇದ್ದೀನಿ. ಜೀರಿಗೆ ಅಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿಲಿ ಇರುವಂತಹ ಕೊಲೆಸ್ಟ್ರಾಲ್ ಅನ್ನ ಈಸಿಯಾಗಿ ಕಡಿಮೆ ಮಾಡುತ್ತೆ. ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಸೋಂಪು ಮತ್ತೆ ಜೀರಿಗೆ ಬೆಲ್ಲವನ್ನ ಹಾಕಿ ಕುಡಿದ್ರೆ ತುಂಬಾ ಒಳ್ಳೇದು ಅಂತಾನು ಹೇಳಿದ್ದೆ. ತುಂಬಾ ರೆಸ್ಪಾನ್ಸ್ ಬಂದಿದೆ ಅದಕ್ಕೂ ಕೂಡ. ಇದು ಕೂಡ ಹಾಗೇನೆ. ಈ ಒಂದು 4 ಸೀಡ್ಸ್, ಒಂದು 5 ಸೀಡ್ಸ್ ಅನ್ನ ಹಾಕೊಂಡು ನೀವು ನೆನೆಸಿಟ್ಟು ಮಾರ್ನಿಂಗ್ ಎದ್ದು ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ಇದು ಜೀರಿಗೆ, ಇದು ಕೂಡ ತುಂಬಾನೇ ಒಳ್ಳೇದು. ನೆಕ್ಸ್ಟ್ ನಾನು ಹಾಕ್ತಾ ಇರೋದೇನಪ್ಪಾ ಅಂದ್ರೆ ಧನಿಯಾ ಕಾಳು. ಧನಿಯಾ ಕಾಳು ಬಾಡಿಗೆ ತುಂಬಾನೇ ಒಳ್ಳೇದು. ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಬಾಡಿಲಿ ಇರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಧನಿಯಾ ಕಾಳು ಅಂದ್ರೆ ಧನಿಯಾ ಬೀಜ ತುಂಬಾನೇ ಹೆಲ್ಪ್ ಮಾಡುತ್ತೆ ನೋಡಿ. ಧನಿಯಾ ಬೀಜ ಒಂದು 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಇಷ್ಟನ್ನು ಕೂಡ ಏನ್ ಮಾಡ್ಬೇಕಪ್ಪ ನೀವು ಅಂತಂದ್ರೆ ನೋಡಿ,
ಇಷ್ಟನ್ನು ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಹೋಲ್ ನೈಟ್ ಬಿಡಬೇಕಾಗತ್ತೆ. ಹೋಲ್ ನೈಟ್ ನೆಂದ ಮೇಲೆ ನೀವು ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಏನು ಮಾಡ್ತೀರಾ, ಈ ಒಂದು ಡ್ರಿಂಕನ್ನು ನೀಟಾಗಿ ಒಂದು ಪಾತ್ರೆಗೆ ಹಾಕಬೇಕು. ಇನ್ನೊಂದು ಹಾಫ್ ಲೋಟ ನೀರು ಹಾಕಿ, ಆಯಿತಾ, ಕುಡಿಯೋ ನೀರನ್ನು ಹಾಕಿಬಿಡಿ. ಈ ಒಂದು ಇದಕ್ಕೆ ಚೆನ್ನಾಗಿ ಕುದಿಸ್ಬೇಕು. ಇಷ್ಟನ್ನು ಸೇರಿಸಿ, ಅಂದರೆ ಚೆನ್ನಾಗಿ ನೆಂದಿರುತ್ತಲ್ವಾ, ಇದರಲ್ಲಿರೋ ಸಾರ ಎಲ್ಲ ವಾಟರಲ್ಲಿ ಅಬ್ಸರ್ವ್ ಆಗಿರುತ್ತೆ ನೀಟಾಗಿ. ಎಲ್ಲ ಈ ಒಂದು ಸೀಡ್ಸ್ ಸಮೇತ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಏನು ಮಾಡ್ತೀರಾ, ಫಿಲ್ಟರ್ ಮಾಡಿ. ಫಿಲ್ಟರ್ ಮಾಡಿಬಿಟ್ಟು ಚೆನ್ನಾಗಿ ಆರಿಸಿದಾದ್ಮೇಲೆ ಸ್ವಲ್ಪ ಉಗುರು ಬೆಚ್ಚಗಿರಲಿ, ಅವಾಗ ನೀವು ಕುಡಿಬೋದು. ಯಾರಿಗಾದ್ರೂ ತುಂಬಾನೇ ಅಂದ್ರೆ ತುಂಬಾ ಫ್ಯಾಟ್ ಇದೀನಿ ನಾನು ಅನ್ನೋ ಅಂಥವ್ರು ಏನ್ ಮಾಡ್ತೀರಾ, ಈ ಒಂದು ವಾಟರ್ಗೆ ಅರ್ಲಿ ಮಾರ್ನಿಂಗ್ ಕಾಯಿಸಿರ್ತೀರಲ್ವಾ, ಫಿಲ್ಟರ್ ಮಾಡಿರ್ತೀರಲ್ವಾ, ಕಾಯಿಸಿ ಆದ್ಮೇಲೆ ಕುದಿಸ್ಬೇಕು. ಅಂದ್ರೆ ಒಂದು 10 ಮಿನಿಟ್ಸ್ ಕುದಿಸಿ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಈ ಒಂದು ನೆನ್ಸಿರೋ ವಾಟರ್ ಅನ್ನ ಒಂದು 10 ಮಿನಿಟ್ಸ್ ನೀವು ಕುದಿಸಿದ್ರೆ ಇದ್ರೊಳಗಡೆ ಫಿಲ್ಟರ್ ಮಾಡ್ಕೊಂಡಾದ್ಮೇಲೆ ನೀವು ಇದ್ರೊಳಗಡೆ 1 ಸ್ಪೂನ್ ಆಗೋಷ್ಟು ಜೇನುತುಪ್ಪ ಹಾಕೊಳ್ಳಿ, ಮತ್ತೆ ನಿಂಬೆ ಹಣ್ಣಿನ ರಸ. ಯಾರ್ಯಾರು ತುಂಬಾ ದಪ್ಪ ಇದ್ದೀರಾ, ಹೊಟ್ಟೆ ತುಂಬಾ ದಪ್ಪ ಇದೆ, ಕಡಿಮೆ ಆಗ್ತಿಲ್ಲ ಅನ್ನೋರಿಗೆ ಇನ್ನೊಂದು ಸ್ವಲ್ಪ ಎಫೆಕ್ಟಿವ್ ಆಗಬೇಕು ಅಂತಂದ್ರೆ ಸ್ವಲ್ಪ ಜೇನುತುಪ್ಪ ಮತ್ತೆ ನಿಂಬೆ ಹಣ್ಣಿನ ರಸವನ್ನ ಹಾಕೋಬಹುದು. ಹಾಕೊಂಡು ಡೈಲಿ ಮಾರ್ನಿಂಗು 1 ಲೋಟ ನೀವು ತಗೊಳ್ತಾ ಬನ್ನಿ. ನಿಜವಾಗ್ಲೂ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ನಿಮ್ಮ ಬೊಜ್ಜು ಕೂಡ ಕಡಿಮೆ ಆಗುತ್ತೆ. ಹೊಟ್ಟೆ ನಿಜ ನಿಮ್ಗೆ ಗೊತ್ತಾಗುತ್ತೆ. ಇದೊಂದು 6 ಮಂತ್ ನೀವು ಯೂಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನಾನು ಕೂಡ 6 ಮಂತು ನನ್ಗೆ ಯಾವ್ದು ತಗೊಂಡಿದ್ದೆ ಅಂತಂದ್ರೆ ಜೀರಿಗೆ ಮತ್ತು ಸೋಂಪು ನೀರನ್ನ, ಅಂದ್ರೆ ಅದು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಆ ಪೌಡರನ್ನ ನಾನು ಯಾವಾಗ್ಲೂ ಕುದಿಸ್ಬಿಟ್ಟು ಅರ್ಲಿ ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ, ಅಂದ್ರೆ ಉಗುರು ಬೆಚ್ಚಗೆ ನೀರು ಕುಡ್ದಾದ್ಮೇಲೆ ನಾನು ಆ ನೀರನ್ನ ಕಾಫಿ ಟೀ ಬದಲು ನಾನು ಆ ವಾಟರನ್ನು ತಗೊಳ್ತಿದ್ದೆ. ತುಂಬಾನೇ ಸಣ್ಣ ಆಗಿದ್ದೀನಿ ಕೂಡ. ಸೊ ಇದು ಕೂಡ ಅಷ್ಟೇನೆ, ಇದನ್ನು ಕೂಡ 6 ತಿಂಗಳು ನೀವು ತಗೊಳ್ಳಿ, ತುಂಬಾನೇ ಒಳ್ಳೇದು. ಇಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ನೈಟ್ ನೆನೆಸಿಡ್ಬೇಕು, ಮಾರ್ನಿಂಗ್ ಎದ್ಬಿಟ್ಟು ಇದನ್ನ ಹಾಗೇನೆ ಕುದಿಸ್ಬೇಕು. ಕುದಿಸಿದಾದ್ಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ, ಅದಕ್ಕೆ ನಿಂಬೆಹಣ್ಣು ಜ್ಯೂಸ್ ಅಂದ್ರೆ ಹನಿ ಬೇಕಾದ್ರೆ ನಿಂಬೆಹಣ್ಣಿನ ಹನಿ ಹಾಕೊಳ್ಳಿ, ಜೇನುತುಪ್ಪ ಬೇಕಾದ್ರೆ ಜೇನುತುಪ್ಪ ಆ್ಯಡ್ ಮಾಡ್ಕೊಂಡು ನೀವು ಕುಡಿಬೋದು. ತುಂಬಾನೇ ಒಳ್ಳೇದು, ಬೇಗ ಹೊಟ್ಟೆ ಸಣ್ಣ ಆಗುತ್ತೆ, ಮತ್ತೆ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ. ಡಿಟಾಕ್ಸ್ ಆಗುತ್ತೆ ನಿಮ್ಮ ಬಾಡಿ, ಏನು ಡಿಟಾಕ್ಸ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ನಿಮ್ಮ ಬಾಡಿಲಿ ಆ ಲಿವರ್ ಕ್ಲೀನ್ ಆಗ್ತಾ ಬರುತ್ತೆ. ಇದನ್ನ ಕುಡಿದ್ರೆ ನಿಮ್ಮ ಬಾಡಿ ಲಿವರ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಂದ್ರೆ ತುಂಬಾನೇ ಒಳ್ಳೇದು ಈ ಒಂದು ಡ್ರಿಂಕು. ಯಾರು ಮಿಸ್ ಮಾಡಬೇಡಿ, ತುಂಬಾನೇ ಒಳ್ಳೇದು. ನಾನು ಏನೇ ಹೇಳಲಿ ಮನೆಮದ್ದು ಆಯುರ್ವೇದದೇ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಇರಲ್ಲ. ಇದಕ್ಕೆ ನೀವು 100% ಸಣ್ಣ ಆಗ್ತೀರಾ, ಇದಕ್ಕೆ ಶೋರ್ ನಾನಾಗಿರ್ತೀನಿ. ಸೊ ಈ ಒಂದು ವಾಟರನ್ನು ಕುಡೀರಿ, ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿದೆ, ಯೂಸ್ ಮಾಡಿ. ತುಂಬ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ಅಂತ ಹೇಳ್ತೀನಿ. ಹೀಗೆಯೇ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.